ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಕ್ರಿಸ್ಪಿ ಆದಂತಹ ತುಂಬಾ ಟೇಸ್ಟಿಯಾದಂತಹ ಕಡಲೆಬೇಳೆ ವಡೆನ ನಾನು ಶೇರ್ ಮಾಡಿದ್ದೆ. ಸೊ ನಾನು ಹಾಗೆ ಹೇಳಿದೆ, ನಮ್ಮೂರ ಸೈಡು ವಡೆ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಪಾಯಸ ಮಾಡ್ತೀವಿ ಅಂತ ಅಂದ್ಬಿಟ್ಟು. ವಡೆ ಪಾಯಸ ಏನೋ ಕಾಂಬಿನೇಷನ್ ಆಗಿ ನಮ್ಮೂರ ಸೈಡ್ ತಿಂತಾರೆ. ಸೊ ನಮಗೂ ಇಷ್ಟ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ಹೆಲ್ದಿ ಆದಂತಹ ಹೆಸರುಬೇಳೆ ಪಾಯಸನ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು 1 ಕಪ್ ಆಗೋಷ್ಟು ಹೆಸರುಬೇಳೆ, ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಬೆಲ್ಲದ ಪೌಡರ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಥರದ್ದು. ಒಂದು 1/2 ಕಪ್ ಆಗೋಷ್ಟು ಇದೆ. ಒಂದು 4ರಿಂದ 5 ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಏನು ಹೆಸರುಬೇಳೆನ ಇಟ್ಕೊಂಡಿದ್ದೆ ಅದನ್ನು ಹಾಗೆ ಫ್ರೈ ಮಾಡ್ಕೊಬೇಕು. ಅಂದರೆ ಆಯಿಲು ತುಪ್ಪ ಏನೂ ಯೂಸ್ ಮಾಡ್ದಿರ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಅದು ಒಂದು ಕಲರ್ ಟರ್ನ್ ಆಗ್ತಿದೆ ಅನ್ನೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಹೆಸರುಬೇಳೆ ಸೀದೋಗುತ್ತೆ, ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದರದ್ದು ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು 1 ವಿಸಿಲ್ ಹಾಕ್ಸ್ಕೊಬೇಕು. ಸೊ ಮೀನ್ವೈಲ್ ನಾನು ಇದನ್ನು ಒಣ ಕೊಬ್ಬರಿ ಏನಿದೆ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ. ಸೊ ಜಾರ್ಗೆ ಒಣ ಕೊಬ್ಬರಿ ಹಾಕಿಬಿಟ್ಟು ಅದ್ರ ಜೊತೆಗೇ ನಾನು ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಏಲಕ್ಕಿನ ಪೌಡರ್ ಮಾಡಿನೂ ಲಾಸ್ಟಲ್ಲಿ ಹಾಕಬಹುದು, ಬಟ್ ನಾನು ರುಬ್ಬಿದ್ರೆ ಅದ್ರದ್ದು ಸಿಪ್ಪೆ ಇರುತ್ತಲ್ಲ ಅದು ಕೂಡ ಸ್ವಲ್ಪ ರುಬ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಂತ ಹೇಳ್ಬಿಟ್ಟು ನಾನು ಕೊಬ್ಬರಿ ಜೊತೆಗೇ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಬೇಕು. ಅದಕ್ಕೆ ನೀರಿನ ಆ್ಯಡ್ ಮಾಡೋದು ಬೇಡ, ಹಾಗೇನೇ ರುಬ್ಕೊಬೇಕು. ಇನ್ನು ಕುಕ್ಕರ್ಗೆ ನಾವು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೀವಲ್ವ ಹೆಸರುಬೇಳೆ, ಅದನ್ನು ತೆಗೆದು ಒಂದು ವಿಸಿಲ್ ಆಯಿತು. ಸೊ ಈಗ ನೋಡ್ತಿದ್ದೀರಲ್ವ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದ್ರೆ ಸಾಕಾಗುತ್ತೆ. ತುಂಬಾ ಸ್ಮ್ಯಾಶ್ ಆಗಿಬಿಟ್ರು ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ. ಅದಕ್ಕೋಸ್ಕರನೇ ಒಂದೇ ವಿಸಲ್ ಸಾಕು. ಸೊ ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಇಡಬೇಕು. ಈ ಹೆಸರುಬೇಳೆ ಪಾಯಸ ನಿಜವಾಗ್ಲೂ ತುಂಬಾ ಹೆಲ್ದಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಎಲ್ರಿಗೂ, ದೊಡ್ಡವ್ರು ಎಲ್ರಿಗೂ ಇಷ್ಟ ಆಗುವಂತಹ ಪಾಯಸ ಇದು. ಇದು ಅಂದರೆ ಸ್ವಲ್ಪ ಬಾಡಿ ಏನಾದರೂ ಹೀಟ್ ಆಗಿದ್ದರೆ ತಂಪಾಗೋದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಒಣ ಕೊಬ್ಬರಿನೂ ಯೂಸ್ ಮಾಡಿರ್ತೀವಿ, ಅದು ಏನಾದರೂ ಶೀತ ಏನಾದರೂ ಇದ್ದರೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಒಟ್ಟಲ್ಲಿ ಹೇಳಬೇಕಂದ್ರೆ ತುಂಬಾ ಹೆಲ್ದಿ ಆದಂತಹ ಒಂದು ಪಾಯಸ ಇದು. ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಕುಡಿಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮಮ್ಮ, ಅಷ್ಟು ಒಂದು ಹೆಲ್ದಿ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಅದು ಕುದೀತಾ ಇದೆ ಅಲ್ವಾ, ಆವಾಗ ಒಂದು 1/2 ಕಪ್ ಅಷ್ಟು ಹಾಲು ಹಾಕಿದೆ. ಅದು ಹಾಲು ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಒಂದು 1/2 ಕಪ್ ಅಷ್ಟು ಹಾಲು ಹಾಕಿದ್ದೀನಿ. ಅದಾದಮೇಲೆ ಒಣ ಕೊಬ್ಬರಿನ ಏನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಬೆಲ್ಲದ ಪೌಡರ್ ಆ್ಯಡ್ ಮಾಡಿದ್ದೀನಿ. ಸೊ ಸಕ್ಕರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅಲ್ವಾ, ಸೊ ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು. ಆದರೆ ಹೆಸರುಬೇಳೆ ಪಾಯಸಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಹೇಳಬೇಕಂದ್ರೆ. ಇನ್ನು ಒಂದು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಚಿಕ್ಕ ಪ್ಯಾನ್ಗೆ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಎಲ್ಲ ಥರ ಡ್ರೈ ಫ್ರೂಟ್ಸು, ಇಲ್ಲಿ ನಾನು ಗೋಡಂಬಿ ಬಳಸಿದ್ದೀನಿ, ದ್ರಾಕ್ಷಿ ಬಳಸಿದ್ದೀನಿ, ಬಾದಾಮಿ ಹಾಗೆ ಪಿಸ್ತಾ ಬಳಸಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಅವತ್ತು ಒಂದು ಅವೈಲೇಬಲ್ ಇತ್ತು ನನ್ನ ಹತ್ರ, ಹಾಗಾಗಿ ಹಾಕಿದ್ದೀನಿ. ಯೂಶ್ವಲಿ ಗೋಡಂಬಿ ದ್ರಾಕ್ಷಿ ಇದ್ದೇ ಇರುತ್ತೆ, ಅದನ್ನು ಮಾತ್ರ ಹಾಕ್ತೀನಿ. ಬಟ್ ಬಾದಾಮಿ ಮತ್ತು ಪಿಸ್ತಾ ಅದೆಲ್ಲ ಹಾಕಿದ್ರು ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದಿಷ್ಟನ್ನ ನಾನು ಬಳಸಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ನೀವು ಅದನ್ನು ಹಾಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಕ್ಕಳೆಲ್ಲ ತಿಂತಾರೆ ಅಲ್ವಾ, ಬಾಯಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾಯಿದ್ರೆ ಅವ್ರು ಇನ್ನೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇನೆ. ಸೊ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಇದು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಅದು ಸ್ವಲ್ಪ ಸ್ಮೆಲ್ಲು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಫ್ರೈ ಮಾಡಿ ಕುದೀತಾ ಇರುತ್ತಲ್ವ ಆ ಪಾಯಸಕ್ಕೆ ಹಾಕಿದ್ರೆ ಫೈನಲಿ ಮುಗೀತು ಪಾಯಸ. ಸೊ ಈ ಒಂದು ಹೆಲ್ದಿಯಾದಂತಹ ತುಂಬಾ ಟೇಸ್ಟಿಯಾದಂತಹ ಪಾಯಸನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ.
ಸೊ ನಿಮ್ಮ ಒಂದು ಸಪೋರ್ಟ್ ಏನಿದೆ ಅದು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.